ಹಾಯ್ ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನೀವೆಲ್ಲರಿಗೂ ಕೂಡ ಸ್ವಾಗತ. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆದ ಮಿಸ್ಟರ್ ರೋಷನ್ ರವರು ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇನ್ನು ತುಂಬಾ ಜನ ಇದೆಲ್ಲ ಸುಳ್ಳು ಅಪ್ಡೇಟ್, ಇದೆಲ್ಲ ಬೇಕು ಬೇಕು ಅಂತ ಅವರೇ ಇದು ಮಾಡ್ತಿದ್ದಾರೆ ಅಂತೆಲ್ಲ ಹೇಳ್ತಿದ್ದಾರೆ. ಇಲ್ಲ, ಅವ್ರು ನಿಜವಾಗಿಯೂ ಆತ್ಮಹತ್ಯೆ ಮಾಡಿಕೊಂಡು ಇವತ್ತು ಸಾವನ್ನಪ್ಪಿದ್ದಾರೆ. ಇವರ ಡ್ಯಾನ್ಸ್ ಅನ್ನು ನೋಡಿ ಇಷ್ಟಪಡದವರೇ ಇಲ್ಲ. ಇವರು ಮೊದಲಿಗೆ ಟಿಕ್ ನಲ್ಲಿ ರೀಲ್ಸ್ ಮಾಡ್ತಿದ್ರು. ಟಿಕ್ ಬ್ಯಾನ್ ಆದ ನಂತರ ಇನ್ಸ್ಟಾಗ್ರಾಮ್ಗೆ ಬಂದು ರೀಲ್ಸ್ ಮಾಡಲು ಶುರು ಮಾಡ್ತಾರೆ. ಅಲ್ಲೂ ಕೂಡ ತುಂಬಾ ಫೇಮ್ ತಗೊಳ್ತಾರೆ. ಅದೇ ರೀತಿ ಇವರು ದೊಡ್ಡ ದೊಡ್ಡ ಇನ್ಫ್ಲೂಯೆನ್ಸರ್ ಜೊತೆ ಕೂಡ ಸೇರಿ ವಿಡಿಯೋಸ್ ಮಾಡಿರ್ಬೋದು, ಡ್ಯಾನ್ಸ್ ಮಾಡಿರ್ಬೋದು, ಅಥವಾ ಕಾಮಿಡಿ ವಿಡಿಯೋಸ್ ಮಾಡಿರೋದಿರ್ಬೋದು. ನೀವೆಲ್ಲ ನೋಡೇ ಇರ್ತೀರಾ. ಇವರ ಸ್ಮೈಲಿಗೆ ತುಂಬ ಜನ ಫಿದಾ ಕೂಡ ಆಗಿದ್ರು. ರೋಷನ್, ನೀನು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯ, ನಿನ್ನ ಸ್ಮೈಲ್ ತುಂಬ ಚೆನ್ನಾಗಿದೆ ಅಂತೆಲ್ಲ ಅವ್ರಿಗೆ ಕಮೆಂಟ್ಸ್ ಮಾಡ್ತಾಯಿದ್ರು. ಆದರೆ ಇತ್ತೀಚೆಗೆ ಅವರು ಕಾಂಟ್ರವರ್ಸಿ ಕೂಡ ಸಿಗಾಕೊಂಡಿದ್ರು. ಒಂದು ಹುಡುಗಿ ಜೊತೆ ರೀಲ್ಸ್ ಮಾಡ್ತಾ, ಇವಳು ನಿನಗೆ ಅಕ್ಕನ ತಂಗಿನ ಅಂತ ಸಿಕ್ಕಾಪಟ್ಟೆ ಜನ, ನೀನು ಯಾಕೆ ಇವಳ ಜೊತೆ ವಿಡಿಯೋ ಮಾಡ್ತಿದ್ಯಾ, ಆವಾಗಲೇ ಆಲ್ರೆಡಿ ಮದುವೆ ಆಗಿದೆ ಅಂತ ಹೇಳ್ತಿದ್ಯಾ, ಅವಳ ರೂಮಲ್ಲಿ ನೋಡಿದ್ರೆ ಬೇರೆಯವ್ರ ಜೊತೆ ಫೋಟೋ ಇದೆ, ನೀನು ನೋಡಿದ್ರೆ ಅವಳ ಜೊತೆ ಈ ಥರ ವಿಡಿಯೋ ಮಾಡ್ತೀಯ ಅಂತ ಈತನಿಗೆ ಸಿಕ್ಕಾಪಟ್ಟೆ ಕೆಟ್ಟದಾಗಿ ಕಮೆಂಟ್ ಹಾಕಿದ್ದು ಉಂಟು. ಅದಾದ ನಂತರ ಮಿಸ್ಟರ್ ರೋಷ್ ಅವರು ಅವರ ಅಮ್ಮನ ಜೊತೆ ವಿಡಿಯೋ ಮಾಡಲು ಸ್ಟಾರ್ಟ್ ಮಾಡ್ತಾರೆ. ಅವರ ಅಮ್ಮನ ಜೊತೆ ವಿಡಿಯೋ ಮಾಡ್ತಾನೆ ಒಂದು ತಿಂಗಳ ಹಿಂದೆ ಅವರ ಮದುವೆಯ ಫೋಟೋ ಕೂಡ ಎಲ್ಲರ ಜೊತೆ ಹಂಚಿಕೊಳ್ತಾರೆ. ಹುಡುಗಿಯ ಫೋಟೋವನ್ನು ಮಾತ್ರ ಯಾರಿಗೂ ಕೂಡ ತೋರಿಸುವುದಿಲ್ಲ, ಮುಖವನ್ನು ಬ್ಲರ್ ಮಾಡಿರ್ತಾರೆ. ಇದೇ ರೀತಿ ಒಂದು ತಿಂಗಳಿಂದ ಅವರ ಮದುವೆಯ ಫೋಟೋಗಳನ್ನೇ ಹಂಚಿಕೊಳ್ತಾರೆ. ಇದ್ದಕ್ಕಿದ್ದಾಗೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಕಾಣೆಯಾಗ್ತಾರೆ. ಅಂದರೆ ಇತ್ತೀಚೆಗೆ ಅವರು ಯಾವುದೇ ರೀತಿಯ ಪೋಸ್ಟ್ ಆಗಿರ್ಬೋದು, ಒಂದು 3-4 ದಿವಸದಿಂದ ಯಾವುದೇ ರೀತಿಯ ಪೋಸ್ಟ್ ಇರ್ಬೋದು ಅಥವಾ ರೀಲ್ಸ್ ಇರ್ಬೋದು, ಯಾವುದನ್ನು ಕೂಡ ಅಪ್ಲೋಡ್ ಮಾಡ್ತಿರೋದಿಲ್ಲ. ಆದರೆ ಇದ್ದಕ್ಕಿದ್ದಾಗೆ ಇವತ್ತು ರೋಷನ್ ರವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಒಂದು ನ್ಯೂಸ್ ಬರುತ್ತೆ. ಕೇಳಿ ನಿಜವಾಗಿಯೂ ನನಗಂತೂ ಶಾಕ್ ಆಯಿತು. ಯಾಕಂದರೆ ಅಷ್ಟು ಚೆನ್ನಾಗಿ ಮಾತನಾಡ್ತಾ ನಗ್ನಗ್ತಾ ರೀಲ್ಸ್ ಮಾಡ್ತಿದ್ದ ಹುಡುಗ ಇವತ್ತು ಇದ್ದಕ್ಕಿದ್ದಾಗೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂದರೆ ನಿಜವಾಗಲೂ ನಂಬೋದಕ್ಕೆ ಆಗ್ತಾನೇ ಇಲ್ಲ. ತುಂಬ ಜನ ಹಾರ್ಟ್ ಪ್ರಾಬ್ಲಮ್ ಆಗಿರ್ಬೋದು ಅಂತ ಕಮೆಂಟ್ ಕೂಡ ಹಾಕಿದ್ರು. ಆದರೆ ಅವರ ಅಕ್ಕಪಕ್ಕದಲ್ಲೇ ಇದ್ದವರು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿದ್ದಾರೆ, ಇಲ್ಲ ನಾವು ಅವರ ಮನೆಯ ಪಕ್ಕದಲ್ಲೇ ಇರೋದು, ನಾವೇ ನೋಡಿದ್ದೀವಿ ಅವರು ಆತ್ಮಹತ್ಯೆ ಮಾಡಿಕೊಂಡಿರೋದು ಅಂತ ಎಲ್ಲ ಕಮೆಂಟ್ ಮಾಡಿದ್ದಾರೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಅವರು ಮಾಡಿಕೊಂಡಿರೋದು ಆತ್ಮಹತ್ಯೆ. ಫ್ಯಾಮಿಲಿಯಲ್ಲಿ ಏನೋ ಪ್ರಾಬ್ಲಮ್ ಆಗಿತ್ತಂತೆ, ಸೊ ಹಾಗಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನಾನು ಎಲ್ಲರಿಗೂ ಹೇಳುವುದೊಂದೇ, ಫ್ಯಾಮಿಲಿಯಲ್ಲಿ ತುಂಬ ಪ್ರಾಬ್ಲಮ್ಸ್ಗಳು ಬರುತ್ತೆ ಅಂತ. ಈಗ ಮದುವೆ ಆಗಿರೋ ಈ ಹುಡುಗ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಎದುರುಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂದರೆ ನಿಜವಾಗಿಯೂ ನಂಬಕ್ಕೆ ಆಗೋದೇ ಇಲ್ಲ. ಇತ್ತೀಚಿನ ಹುಡುಗರಿಗೆ ನಿಜವಾಗಿಯೂ ಸಣ್ಣ ಪುಟ್ಟ ಕಷ್ಟಗಳನ್ನು ಕೂಡ ಎದುರಿಸೋಕ್ಕಾಗ್ತಾ ಇಲ್ಲ. ಏನೇ ಕಷ್ಟ ಬಂದರೂ ಇದ್ದು ಜಯಿಸಬೇಕೇ ಹೊರತು ಈ ಥರ ನಿಜವಾಗಿಯೂ ಆತ್ಮಹತ್ಯೆ ಮಾಡ್ಕೋಬಾರ್ದು. ಅವರ ತಾಯಿಯ ಪರಿಸ್ಥಿತಿಗೆ ಹೇಗಿರುತ್ತೋ ಗೊತ್ತಿಲ್ಲ. ರೋಷನ್ ರವರ ಇಡೀ ಕುಟುಂಬಕ್ಕೆ ಈ ದುಃಖವನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು ಆ ದೇವ್ರು ಕೊಡಲಿ ಅಂತ ಬೇಡಿಕೊಳ್ಳೋಣ. ಅದೇ ರೀತಿ ರೋಷನ್ ರವರ ಆತ್ಮಕ್ಕೆ ಶಾಂತಿ ಕೂಡ ಸಿಗಲಿ ಅಂತ ಕೇಳಿಕೊಳ್ಳೋಣ. ಇದರ ಬಗ್ಗೆ, ಇವರ ಆತ್ಮಹತ್ಯೆ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸಾರಿ, ನನ್ನ ವಾಯ್ಸ್ ಕ್ಲಾರಿಟಿ ಇಲ್ಲ, ನನಗೆ ಸ್ವಲ್ಪ ಹುಷಾರಿಲ್ಲ, ಸೊ ಹಾಗಾಗಿ ಕ್ಷಮಿಸಿ.